ವರಜ್ಯೋತಿ ಬಂತೆ ಪಾದಗಳಿಗೆ ನಮಸ್ಕರಿಸುತ್ತಾ ಇನ್ನೊಬ್ಬ ಬಂತೆಯಾದಂತ ಶ್ರೀ ಪೂಜಾ ಜ್ಞಾನ ಸಾಗರ್ ಬಂತೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮೈಸೂರಿನಿಂದ ಬಂದಂತ ಹಾಗೂ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಹಾಗೂ ಸರಳತೆಗೆ ಇನ್ನೊಂದು ಹೆಸರಾದಂತ ಸನ್ಮಾನ್ಯ ಶ್ರೀ ಹಿರಿಯರಾದಂತ ಸನ್ಮಾನ್ಯ ಶ್ರೀ ಎಸ್.ಸಿ. ಮಾಧವ್ ಸಾಹೇಬ್ರವರೇ ಹಾಗೂ ಹುಮ್ನಾಬಾದಿನ ಮಾಜಿ ಶಾಸಕರಾದಂತ ರಾಜಶೇಖರ್ ಪಾಟೀಲ್ ಅವರೇ, ಎಂಎಸ್ಸಿಗಳಾದಂತ ಚಂದ್ರಶೇಖರ್ ಪಾಟೀಲ್ ಅವರೇ, ಭೀಮರಾವ್ ಪಾಟೀಲ್ ಅವರೇ, ಈಗಾಗಲೇ ಮಾತಾಡಿದಂತ ಹಿರಿಯರಾದಂತ ಡಾಕ್ಟರ್ ತಾತ್ಯಾರಾವ್ ಕಾವಳೇಜಿ ಅವರೇ, ಡಿ.ಜಿ. ಸಾಗರ್ ಅವರೇ ಹಾಗೂ ನಮ್ಮ ಸೋದರರಾದಂತ ಮಾಜಿ ಎಂಎಲ್ಸಿಗಳಾದಂತ ಅರವಿಂದ್ ಹಳ್ಳಿ ಅವರೇ, ಅಭಿಷೇಕ್ ಪಾಟೀಲ್ ಅವರೇ, ಲಕ್ಷ್ಮಣರಾವ್ ಬುಳ್ಳ ಅವರೇ, ನಮ್ಮ ರಾಜು ಅವರೇ, ಅಂಕುಶ್ ಗೋಖಲೆ ಅವರೇ, ಚೇತನ್ ಅವರೇ, ನಮ್ಮ ರವಿ ಹೊಸಳೆ ಅವರೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಗಿರೀಶ್ ತುಂಬಾ ಅವರೇ, ಮಧುಕರ್ ಅವರೇ ಹಾಗೂ ವೇದಿಕೆ ಮೇಗಿದ್ದಂತ ಎಲ್ಲ ಸಮಾಜದ ಮುಖಂಡರುಗಳೇ, ಬಹಳ ಖುಷಿ ಅನಿಸ್ತಾ ಇದೆ. ಯಾಕಂತಂದ್ರೆ ಇವತ್ತು ಬಹಳ ವರ್ಷದ ಮೇಲೆ, ಸುಮಾರು ನಾನು ನೋಡ್ತಾ ಇದ್ದಾಗೆ ಸುಮಾರು 10-12 ವರ್ಷದಿಂದ ಈ ಒಂದು ಮೂರ್ತಿ ಅನಾವರಣ ಆಗ್ಬೇಕಂತ ನೆನಗುದಿ ಬಿದ್ದಿದೆ. ಆದ್ರೆ ಇವತ್ತು ನಮ್ಮ ಸಚಿವರ ಕೈಯಿಂದ ಈ ಉದ್ಘಾಟನೆಗೆ ಆಗಿದೆ. ಅವರಿಗೆ ನಾನು ಹುಮ್ನಾಬಾದ ಶಾಸಕನಾಗಿ ಅವರಿಗೆ ಅಭಿನಂದನೆ, ಧನ್ಯವಾದ ಸಲ್ಲಿಸ್ತೇನೆ. ಇವತ್ತ ಅದರಂತೆ ಈಗಾಗಲೇ ಬಹಳ ಸಮಯ ಆಗಿದೆ. ಯಾಕೆ ಸಚಿವರ ಇನ್ನೊಂದು ಕಾರ್ಯಕ್ರಮ ನಮ್ಮ ಮೂರ್ತಿ ಒಂದೇ ವೇದಿಕೆ ಮೇಗಿದೆ ಅಂತಂದ್ರೆ ಅದು ನಮ್ಮ ದುಬುಳುಗುಂಡಿಯಲ್ಲಿ ಮಾತ್ರ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತ ಅದರಂತೆ ಇವತ್ತು ದುಬುಳುಗುಂಡಿ ಗ್ರಾಮದಲ್ಲಿ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳಾಗಬೇಕು. ನಾನು ಮೊದಲೇ ಬರೋದ್ರೆ ನಾನು ಸರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ನಮ್ಮ ದುಬುಳುಗುಂಡಿ ಗ್ರಾಮದಲ್ಲಿ ಮೊದಲ ಶಾಸಕರಾದಂತ ರಾಜಶೇಖರ್ ಪಾಟೀಲ್ ಅವರು ಒಂದು 20 ಲಕ್ಷ ರೂಪಾಯಿ ಕೊಟ್ಟು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ರೆ ಅದು ಅರ್ಧಕ್ಕೆ ನಿಂತಿದೆ. ಇವತ್ತು ಬಾಬು ಜಗಜೀವನ್ ರಾಮರ ಒಂದು ಭವನ ಕೂಡ ಅರ್ಧಕ್ಕೆ ನಿಂತಿದೆ. ಇವತ್ತು ನನ್ನ ಗಮನಕ್ಕೆ ತಂದಿದಾಗ ಬಾಬು ಜಗಜೀವನ್ ರಾಮ ಒಂದು ಸಮುದಾಯ ಭವನಕ 15 ಲಕ್ಷ ರೂಪಾಯಿ ಈಗಾಗಲೇ ನಾನು ಸ್ಯಾಂಕ್ಷನ್ ಮಾಡಿದ್ದೀನಿ. ನನ್ನ ಮೊನ್ನೆ ನಮ್ಮ ಎಲ್ಲ ಸೋದರರು ಬಂದಾಗ ಇಲ್ಲ ನಮಗೂ ಕೂಡ ಅಂಬೇಡ್ಕರ್ ಭವನಕ ಅನುದಾನ ಕೊಡಬೇಕಂತ ಒಂದು ಮನವಿ ಪತ್ರ ಕೊಟ್ಟಿದ್ರು. ಅದರಂತೆ ನಾನು ಬೇಗನೆ ಈ ಒಂದು ಕಾರ್ಯಕ್ಕೂ ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಗೊತ್ತಾ ಮಾಧವ್ ಸಾಹೇಬರು ಅವ್ರು ಅದೇ ಹೇಳಿದ್ರು, ನಾವು ನೀವು ಕಲ್ತು ಬೇಗನೆ ಮಾಡೋಣ ಅಂತಂದ್ರ ತಾವು ಕೂಡ ಮಾತಾಡೋ ಟೈಮಿನಾಗ ಈಸ್ಕೊಡ್ತಾರ ಅಂತ ಹೇಳಿದ್ರು ಒಳ್ಳೇದಾಗ್ತದ. ಇನ್ನೊಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ, ಇವತ್ತು ನಾವು ಬಿಜೆಪಿ ಶಾಸಕರಾಗಿರ್ಬೋದು, ಆದ್ರೆ ಅವ್ರ ಹತ್ರ ಯಾವುದು ಕೂಡ ತಾರತಮ್ಯ ಇಲ್ಲ. ನಾನು ಶಾಸಕನಾಗಿದ್ಮೇಲೆ ಸಾಹೇಬರಿಗೆ ಹೋಗಿ ನಾನು ಮನವಿ ಪತ್ರ ಕೊಟ್ಟೆ, ಸರ್ ನಮ್ಮ ಭಾಗ ಬಹಳ ಹಿಂದುಳಿದಂತ ಭಾಗ ಇದೆ, ಎಲ್ಲಾ ಜನರಿದ್ದಾರೆ. ಇವತ್ತ ದಲಿತರು ಕೂಡ ಇದ್ದಾರ, ಹಿಂದುಳಿದ ವರ್ಗರು ಇದ್ದಾರ, ಮುಸಲ್ಮಾನರು ಇದ್ದಾರ. ಇವತ್ತೆಲ್ಲರೂ ಕೂಡ ಮ್ಯಾಕ್ ಬರ್ಬೇಕಂತಂದ್ರೆ ನಮ್ಗೆ ಹೆಚ್ಚಿನ ಅನುದಾನ ಕೊಡ್ಬೇಕಂತ ನಾನು 5 ಕೋಟಿದು ಒಂದು ಪ್ರಸ್ತಾವನೆ ಕೊಟ್ಟೆ. ಅವ್ರೇನಂತಂದ್ರು 5 ಕೋಟಿ ಆಗಲ್ಲ, ಈ ವರ್ಷ ನಿಮಗೆ 2 ಕೋಟಿ ಕೊಡ್ತೀನಿ, ಮತ್ ಮುಂದಿನ ವರ್ಷ ಮತ್ 3 ಕೋಟಿ ಕೊಟ್ಟು ನೀವು ಏನ್ ಅಭಿವೃದ್ಧಿ ಕಾರ್ಯಗಳು ಹಾಕ್ಬೇಕು ಅವೆಲ್ಲವೂ ಕೂಡ ಮಾಡ್ತಾರ ಅಂತ ಹೇಳಿದಾರ. ಅದರಂತೆ ಯಾಕಂದ್ರೆ ನುಡಿದಂತೆ ನಡೆ ಇವತ್ತು ನಾಯಕರು ಇದ್ದಾರೆ ನಮಗೆ. ಅದಕ್ಕಾಗಿ ಇವತ್ತು ನಮ್ಮ ಭಾಗಕ್ಕೆ ಸರ್ ತಾವು ಹೆಚ್ಚಿನ ಅನುದಾನ ಕೊಟ್ಟು ನಮ್ಮೆಲ್ಲಾ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ, ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.